ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ರು, ಅವ್ರು ಬೆಳಗ್ಗೆನೇ ಎದ್ದು, ಅದಕ್ಕೆ ಬೆಳಗ್ಗೆಯಿಂದ ವ್ಲಾಗ್ ಮಾಡಿರಲಿಲ್ಲ. ಸೊ ಈಗ ನಮ್ಮ ಮನೆಯವ್ರು ಕೆಲಸದಿಂದ ಬಂದಿದ್ದಾರೆ. ಈಗ ಮನೇಲಿ ತರಕಾರಿ ಏನೂ ಇಲ್ಲ ಫ್ರೆಂಡ್ಸ್. ಈಗ ತರಕಾರಿ ತೊಗೊಬರೋದಕ್ಕೆ ಸಂತೆಗೆ ಹೋಗೋಣ. ನಮ್ಮ ಮನೆಯವ್ರು ಈಗ ತಾನೇ ಬಂದರು. ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಅವ್ರು ಊಟ ತಿಂದಮೇಲೆ ಸಂತೆಗೆ ಹೋಗ್ಬಿಟ್ಟು ಸಂತೆ ಮುಗಿಸ್ಕೊಂಬರೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ರೆಡಿ ಆಗಿದ್ದಾಯಿತು. ನಮ್ಮ ಮನೆಯವರು ಊಟ ಮಾಡ್ತಿದ್ದಾರೆ. ಸೊ ನಾನು ಸ್ವಲ್ಪ ಏನಾದ್ರು ತಿನ್ಕೊಳ್ಳೋಣ ಅಂದರೆ ಯಾಕೋ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಹೇಳಿದ್ನಲ್ಲ, ಧನಿಯಾ ಪುಡಿ ನಮ್ಮ ಮನೇಲಿ ಸರಿ ಇಲ್ಲ ಅಂತ. ಅದೇ ಧನಿಯಾ ತೊಗೊಂಬಂದು ಇವತ್ತು ನಾನೇ ಧನಿಯಾ ಪುಡಿ ಮಾಡ್ತೀನಿ. ಸೊ ಈಗ ಮಧ್ಯಾಹ್ನಕ್ಕೆ ಊಟ ಬಂದುಬಿಟ್ಟು ಇದು ಮೊಸರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊಸರನ್ನ ಅಂತೂ ಅಲ್ಲ, ಬಟ್ ಈ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತೀನಿ. ಉಡುಪಿ ಹೋಟ್ಲಲ್ಲೆಲ್ಲ ಮೀಲ್ ಆದಮೇಲೆ ಕೊಡ್ತಾರೆ ಸಕ್ಕರೆ ಹಾಕಿ ಮೊಸರಿಗೆ. ಅದು ತಿಂದರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಅಂತ. ಯಾಕೋ ಊಟ ಏನು ತಿಂದರೂ ಟೇಸ್ಟೇ ಸಿಗ್ತಿಲ್ಲ. ಸೊ ಹಾಗಾಗಿ ಗಟ್ಟಿ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತೀನಿ. ನೋಡಿ ಫ್ರೆಂಡ್ಸ್, ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಈಗ ನಾನು ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಒಂದು 3-4 ಟೇಬಲ್ ಸ್ಪೂನೇ ಹಾಕ್ಕೊತೀನಿ ಸಕ್ಕರೆ. 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಎಲ್ಲ ಕರಗೋಷ್ಟರಲ್ಲಿ ಇದನ್ನು ತಿನ್ಕೊಳ್ಬೇಕು ಫ್ರೆಂಡ್ಸ್. ಸಕ್ಕರೆ ಎಲ್ಲ ಕರಗಿಬಿಟ್ರೆ ಚೆನ್ನಾಗಿರೋದಿಲ್ಲ, ಅಷ್ಟರಲ್ಲೇ ತಿನ್ಕೋಬೇಕು. ಬನ್ನಿ ಬೇಗ ತಿನ್ಕೊಂಬೇಡ ಫ್ರೆಂಡ್ಸ್. ಇಲ್ಲಿ ಆರ್ಡ್ರ್ ಮಾಡಿದ್ವಿ, ಲಾಲಿಪಾಪ್ ಮಾಡೋಣ ಅಂತ ಚಿಕನ್ ಆರ್ಡ್ರ್ ಮಾಡಿದ್ದೀನಿ. ಹಾಗೆ ಶುಂಠಿ, ಹಾಗೆ ಇಲ್ಲಿ ಬಂದರೆ ಕಲ್ಲಂಗಡಿ ಹಣ್ಣು, ಮುಲ್ಲಂಗಿ ಮತ್ತು ಕರ್ಬೂಜ ಹಣ್ಣು, ಇದು 3 ಆರ್ಡ್ರ್ ಮಾಡಿದ್ದೀನಿ. ಸೊ ಇದಿಷ್ಟು ಆರ್ಡ್ರ್ ಮಾಡಿದ್ದೀವಿ. ಸೊ ಈಗ ಲಾಲಿಪಾಪ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಸಂತೆಗೆ ಹೋಗಿ ಬಂದು ಮಾಡ್ಕೊತೀನಿ ನಾನು, ಅಷ್ಟರಲ್ಲಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಪುಡಿ ಉಪ್ಪು. ಸ್ವಲ್ಪನೇ ಹಾಕ್ಕೊತೀನಿ. ಆಮೇಲೆ ಚಿಲ್ಲಿ ಪೌಡ್ರ್ ತೊಗೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ಬಂದು ಪೆಪ್ಪರ್ ಸ್ವಲ್ಪ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ವೆನಿಗರ್ 1 ಕ್ಯಾಪ್ ಹಾಕ್ಕೊತಿದ್ದೀನಿ. ಆಮೇಲೆ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ಇದು ಮ್ಯಾರಿನೇಟ್ ಆಗಿದೆ. ಇದನ್ನು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. ಸೊ ಫ್ರಿಜ್ಜಲ್ಲಿ ಒಂದು 1/2 ಅವರ್ ಇಡ್ತೀನಿ. ಅಷ್ಟರಲ್ಲಿ ನಾವು ಸಂತೆಗೆ ಹೋಗಿ ಸಂತೆನ ಮುಗಿಸ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಮ್ಯಾರಿನೇಟ್ ಆಗಿರುತ್ತೆ. ಆಮೇಲೆ ಬಂದು ಇನ್ನೂ ಒಂದು ಸತಿ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೇನೇನು ಹಾಕ್ಕೊತೀನಿ ಅಂತ ಆಮೇಲೆ ತೋರಿಸ್ತೀನಿ. ಸಂತೆ ಮುಗಿಸ್ಕೊಂಡು ಮನೆಗೆ ಬಂದೆ. ನೋಡಿ, ಸಂತೆಯಿಂದ ನಾನು ತಂದಿರೋ ಐಟಮ್ ಇಷ್ಟು. ಏನೇ ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಪಾಲಕ್ ಸೊಪ್ಪು ತಂದಿದ್ದೀನಿ ಸೊಪ್ಪು ಸಾರು ಮಾಡೋದಕ್ಕೆ. ಹಾಗೆ ಕೊತ್ತಂಬರಿ, ಹೋದ ವಾರನೂ ಒಂದು ಕಟ್ ಕೊತ್ತಂಬರಿ ತಂದಿದ್ದೆ ಫ್ರೆಂಡ್ಸ್. ಆದರೆ ಅದು ಎಲ್ಲ ಕೊಲ್ತೋಗಿದೆ. ಬಿಡಿಸಿ ನೀಟಾಗಿ ಇಟ್ಟಿದ್ದೆ, ಆದರೂ ಅದು ಕೊಲ್ತೋಗಿದೆ. ಮೆಂತ್ಯ ಸೊಪ್ಪು ತಂದಿದ್ದೀನಿ, ಮೆಂತ್ಯ ಪಲಾವ್ ಮಾಡೋಣ ಅಂತ. ಹಾಗೆ ಬಸ್ಸಾರು ಮಾಡೋದಕ್ಕೆ ಸೊಪ್ಪು ತಂದಿದ್ದೀನಿ. ಆಮೇಲೆ ಇದೆಲ್ಲ ತರಕಾರಿ ಫ್ರೆಂಡ್ಸ್, ಗುಡ್ಡೆ ತರಕಾರಿ, ಕ್ಯಾರೆಟು, ಬೀನ್ಸು, ಬದನೆಕಾಯಿ, ಬೆಂಡೆಕಾಯಿ, ಆಮೇಲೆ ಬಜ್ಜಿ ಮೆಣಸಿನ್ಕಾಯಿ, ನೌಕಲ್, ಇದಿಷ್ಟು ತಗೊಂಡಿದ್ದೀನಿ. ಇದಕ್ಕೆ 100 ರೂಪಾಯಿ ಆಯಿತು. ಈ ಸೊಪ್ಪೆಲ್ಲ ಕಟ್ಟು 10 ರೂಪಾಯಿ ಫ್ರೆಂಡ್ಸ್, 40 ರೂಪಾಯಿ ಆಯಿತು. ಇದು ಬೋಂಡ ಬಜ್ಜಿ ಫ್ರೆಂಡ್ಸ್, ಸಾರಿ ಬೋಂಡ ಮತ್ತೆ ವಡೆ ಚೆನ್ನಾಗಿರುತ್ತೆ. ಮತ್ತೆ ಇದು ಗುಂಡು ಬದನೆಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಗುಂಡು ಬದನೆಕಾಯಿ ಅರ್ಧ kg. ಹಾಗೆ ಟೊಮೆಟೊ,
ತೆಂಗಿನಕಾಯಿ ರೇಟ್ ತೊಗೊಂಡಿದ್ದೀನಿ 50 ರೂಪಾಯಿ ಫ್ರೆಂಡ್ಸ್. ಚಿಕ್ಕದಾಗಿದೆ. ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಹಾಗೆ ಹಸಿಮೆಣಸಿನಕಾಯಿ. ಆಮೇಲೆ ನಾಳೆ ಪೂಜೆಗೆ ಹೂವು ಬೇಕಲ್ವಾ ಫ್ರೆಂಡ್ಸ್, ಹೂವು ತಗೊಂಡಿದ್ದೀನಿ. ಇದು ಬಂದು ಒಣಗಿದ ಮೆಣಸಿನಕಾಯಿ ತಗೊಂಡೆ. ಮೊಟ್ಟೆ ಬಂದು ಈಗ ಲಾಲಿಪಾಪ್ ಮಾಡ್ತೀವಿ, ಚಿಕನ್ ಲಾಲಿಪಾಪ್, ಅದಕ್ಕೆ ಮೊಟ್ಟೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಅರ್ಧ ಅವರ್ ಅಂದ್ರೆ ನಾನು 3/4 ಅವರ್ ನೆನೆ ಇಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಲಾಲಿಪಾಪ್ ಮಾಡೋದಕ್ಕೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಚಿಕನ್ ಬಂದು ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಈಗ ಇನ್ನೊಂದ್ಸತಿ ಮ್ಯಾರಿನೇಟ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಮೊಟ್ಟೆ ತಗೊತಾ ಇದ್ದೀನಿ. ಈಗ ಕಾರ್ನ್ ಫ್ಲೋರ್ 2 ಟೇಬಲ್ ಸ್ಪೂನ್ ತಗೊತೀನಿ. ಮತ್ತೆ ಮೈದಾ 1 ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ. ಈಗ ರೆಡ್ ಚಿಲ್ಲಿ ಪೌಡರ್ ತಗೊತಾ ಇದ್ದೀನಿ. ಇದು ಆಶೀರ್ವಾದ್ ತಗೊತಾ ಇದ್ದೀನಿ. ಇದು ಕಲರು ಇರುತ್ತೆ, ಖಾರನೂ ಇರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ತಗೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಈಗ ಬಾಣಲಿ ಇಟ್ಕೊಂಡು ಅದಕ್ಕೆ ಕಬಾಬ್ ಎಣ್ಣೆ ಹಾಕೊತಾ ಇದ್ದೀನಿ. ಮತ್ತೆ ಈಗ ಮಿಕ್ಸ್ ಮಾಡ್ಕೊಂಡಲ್ವಾ, ಅದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಅದ್ದಿನೂ ಬಿಟ್ಕೊಳ್ಬೋದು, ಇಲ್ಲಾಂದ್ರೆ ನೀವು ಹಾಗೆ ಮ್ಯಾರಿನೇಟ್ ಮಾಡಿದ್ವಲ್ಲ ಅದಕ್ಕೆ ಹಾಕೊಂಡು ಕೂಡ ಕಲಿಸ್ಕೋಬೋದು. ಸೊ ಫ್ರೆಂಡ್ಸ್, ಅದು ಮಸಾಲ ಕಲಿಸ್ಕೊಂಡಿದ್ದಲ್ವಾ, ಅದು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಲಾಲಿಪಾಪ್ ರೆಡಿ ಆಗಿದೆ ತಿನ್ನೋದಕ್ಕೆ. ನೋಡ್ತಾ ಇದ್ರೇನೆ ಸಖತ್ತಾಗಿದೆ ಅನ್ಸುತ್ತೆ. ಬನ್ನಿ ತಿಂದು ನಮ್ಮ ಮನೆಯವ್ರಿಗೆ ಕೊಟ್ಟು ಫಸ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಫ್ರೆಂಡ್ಸ್, ನಾನೇ ಟೇಸ್ಟ್ ಹೇಳ್ತೀನಿ ಈಗ ಹೇಗಿದೆ ಅಂತ. ಆಲ್ರೆಡಿ ನಾವು ತಿಂದಿದ್ದಾಯಿತು. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ, ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟು ದಿನ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಹಾಗೆ ಥ್ಯಾಂಕ್ ಯು.